ಬಡ್ಜೆಟ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಕಳೆದ ಎಷ್ಟನೇ ಬಡ್ಜೆಟ್ ಇದು? 17ನೇ ಬಡ್ಜೆಟ್ಟು. 16 ಬಡ್ಜೆಟ್ಟು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ. ಡೆಫಿಸಿಟ್ ಲಿಮಿಟ್ ಒಳಗಡೆ ಇದೆ. ದಟ್ ಈಸ್ ಅ ಗುಡ್ ಬಡ್ಜೆಟ್. ಆಮೇಲೆ ವಿರೋಧ ಪಕ್ಷದವರು ಒಪ್ಕೊಳ್ತಾರೆ ನಮ್ಮ ಬಡ್ಜೆಟ್ನ, ಒಪ್ಕೊಳ್ಳಲ್ಲ. ಬಟ್ ಎಲ್ಲ ಸಮುದಾಯಕ್ಕೂ ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೂ ದುಡ್ಡು ಬಂದಿದೆ. ಅಭಿವೃದ್ಧಿ ಕೆಲಸಕ್ಕೇನೂ ದುಡ್ಡು ಹೋಗಿದೆ, ಗ್ಯಾರಂಟಿಗೂ ದುಡ್ಡು ಹೋಗಿದೆ. ಗ್ಯಾರಂಟಿ ಇಟ್ ಸೆಲ್ಫ್ ಈಸ್ ಅ ಡೆವಲಪ್ಮೆಂಟ್. ಡೈರೆಕ್ಟ್ಲಿ 60,000 ಕೋಟಿ ರೂಪಾಯಿ ನಮ್ಮ ಸಾಮಾನ್ಯ ಜನರ ಜೋಬಿಗೆ ಹೋಗ್ತದೆ ಅಂದರೆ ಅದು ಡೆವಲಪ್ಮೆಂಟ್ ಅಲ್ವಾ? ಅದನ್ನು ಡೆವಲಪ್ಮೆಂಟ್ ಅಲ್ಲ ಅಂತ ಯಾವ ಥರ ಹೇಳ್ತಾರೆ? ಆ ದುಡ್ಡು ಮಾರ್ಕೆಟಲ್ಲಿ ರೋಲ್ ಆಗ್ತದೆ. ಸೊ ನಮ್ಮ GDP ಬೆಟರ್ ಆಗಿದೆ. ಇದೆಲ್ಲ ಇಟ್ ಈಸ್ ಅ ಗುಡ್. ನಾವೀಗ ವಿರೋಧ ಪಕ್ಷದವರು ಇದನ್ನು ಬೇರೆ ಥರ ಹೇಳ್ಬೋದು, ಆದರೆ ನೀವು ನೋಡಿ ಅನಲೈಸ್ ಮಾಡಿ. ಡೆಫಿಸಿಟ್ ಒಳಗಡೆ ಅಂದರೆ ಎಲ್ಲ ಸರ್ಕಾರಕ್ಕೂ ಒಂದಿಷ್ಟು ಡೆಫಿಸಿಟ್ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಲೋನ್ ತೊಗೊಳ್ಬೇಕಾದ್ರೆ ಒಂದು ಲಿಮಿಟ್ ಇದೆ, ಅದಕ್ಕಿಂತ ಜಾಸ್ತಿ ತೊಗೊಳಂಗಿಲ್ಲ. ಅದು ಯಾವುದೂ ಮೀರ್ದೇನೆ ನಮ್ಮ ರಾಜ್ಯದ ಬಡ್ಜೆಟ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಬಡ್ಜೆಟ್.